ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾನು ನಿಮ್ಮ ಶಶಿ. ನಾವಿವತ್ತು ಒಂದು ಭಕ್ತಿ ಹಾಗೂ ಸಂಪ್ರದಾಯದ ಕಥೆಯನ್ನು ತೆರೆಡ್ತಾ ಇದ್ದೀವಿ. ಏನಂತಂದರೆ, ಕಲಘಟಗಿ ರಸ್ತೆಯಲ್ಲಿರುವ ಚಳಮಟ್ಟಿ ಗ್ರಾಮದಲ್ಲಿ ಗಣಪತಿ ದೇವಸ್ಥಾನವನ್ನು ಹಲವು ದಶಕಗಳಿಂದ ಏನು ಇಲ್ಲಿದ್ದ ಜನರು ಆರಾಧಿಸ್ಕೊಂಡು ಬಂದಿದ್ರು, ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಿ ಹೊಸ ರೂಪವನ್ನು ನೀಡಿದಂತಹ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ VSV ಪ್ರಸಾದ್ ಅವರು ಹಾಗೂ ಅವರ ಒಂದು ಸಾಮಾಜಿಕ ಕಳಕಳಿ ಹಾಗೂ ಸಾಮಾಜಿಕ ಮನೋಧರ್ಮ ಇನ್ನೂ ಮುಂದುವರಿಯುತ್ತಾ ಹಾಗೂ ಎಲ್ಲಿವರೆಗೂ ಅವರ ಒಂದು ಈ ನಿಸ್ವಾರ್ಥ ಸೇವೆ ಮುಂದುವರಿಯುತ್ತೆ ಅಂತೇಳಿ, ಹಾಗೂ ಇಲ್ಲಿಯ ಜನರ ಅವರ ಬಗ್ಗೆ ಇರುವಂಥ ಅಭಿಪ್ರಾಯ, ಈ ಒಂದು ಭಕ್ತಿಯ ಬಗ್ಗೆ ಅವರ ಒಂದು ಅಭಿಪ್ರಾಯನ ಕೇಳೋಣ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ, ಭಕ್ತಿ ದರ್ಶನ ಸಂದೇಶದಲ್ಲಿ. ಲೋಕ ಶಾಂತಿ ಸಮೃದ್ಧಿಗೆ ಸಂಕಲ್ಪ, ಸ್ವರ್ಣ ವಿನಾಯಕನಿಗೆ ಘನಹೋಮ. ಡಾಕ್ಟರ್ VSV ಪ್ರಸಾದ್. ಉದ್ಯಮ ಬೆಳವಣಿಗೆಯ ಜೊತೆಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸುವ ಅಪೂರ್ವ ಸಂದೇಶವನ್ನು ಸಾರುವ ರೀತಿಯಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ವತಿಯಿಂದ ಸ್ವರ್ಣ ವಿನಾಯಕ ದೇವಾಲಯದ 12ನೇ ವಾರ್ಷಿಕೋತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅಷ್ಟೇ ಅದ್ಧೂರಿಯಾಗಿ ಆಚರಿಸಲಾಯಿತು. ಸರ್ವಶಕ್ತಿ ಸಮನ್ವಿತೆ ಸ್ವಾಗತಂ ಕಲ್ಪಯಾಮಿ. ದುರ್ಗಾಯೇ ನಮಃ ಸ್ವಾಗತಂ ಸಮರ್ಪಯಾಮಿ. ಚಳಮಟ್ಟಿ ಗ್ರಾಮದ ಹೊರವಲಯದಲ್ಲಿರುವ ಸ್ವರ್ಣ ಗ್ರೂಪ್ ಫ್ಯಾಕ್ಟರಿ ಆವರಣದಲ್ಲಿ ಸ್ಥಾಪಿತವಾಗಿರುವ ಹಾಗೂ ಗ್ರಾಮದ ಆರಾಧ್ಯ ದೈವ ವಿಘ್ನೇಶ್ವರ ದೇವಾಲಯವು ಕಳೆದ 12 ವರ್ಷಗಳಿಂದ ಭಕ್ತಿಯಿಂದ ಬಂದು ಬೇಡಿಕೊಳ್ಳುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದರ ಜೊತೆಗೆ ಆಧ್ಯಾತ್ಮಿಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಹೀಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ವಾರ್ಷಿಕೋತ್ಸವವು ವಿಶೇಷ ಮಹತ್ವ ಪಡೆದುಕೊಂಡಿತು. ಎಲ್ಲರಿಗೂ ನಮಸ್ಕಾರ. ಕಳೆದ 3 ದಿನದಿಂದ ಇಲ್ಲಿ ಕಾರವಾರ ರೋಡಲ್ಲಿರುವಂಥ ಚಲಮಟ್ಟಿ ಗ್ರಾಮದಲ್ಲಿ ನಮ್ಮ ರೈಲ್ವೆ ಸ್ಲೀಪರ್ ತಯಾರಿ ಮಾಡುವಂಥ ಒಂದು ಫ್ಯಾಕ್ಟ್ರಿಯಲ್ಲಿ 12 ವರ್ಷ ಹಿಂದೆ ಒಂದು ವಿಘ್ನೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಪ್ರತಿಷ್ಠಾ ಕಾರ್ಯಕ್ರಮ 12 ವರ್ಷ ಹಿಂದೆ ನಡೆದಿತ್ತು. ಪ್ರತಿ ವರ್ಷವೂ ಇದರದ್ದು ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ. ಈ ವರ್ಷ 12 ವರ್ಷದ ಪೂರ್ಣೈಸುವ ಅಂಗವಾಗಿ ಈ ಒಂದು ಪುನಃ ಪ್ರತಿಷ್ಠಾ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕಳೆದ 3 ದಿನದಿಂದ ನಡ್ತಾ ಇದ್ದೇವೆ. 19ನೇ ತಾರೀಕು ಉಗಾದಿಯ ದಿನ ಇದರದೊಂದು ಪ್ರಾರಂಭದ ಯಜ್ಞ ಯಾಗಾದಿಗಳು ನಡೆದಿದ್ದವು. ನಿನ್ನೆ ಪುನಃ ಪ್ರತಿಷ್ಠಾ ಮತ್ತು ಕಲಶಾರೋಹಣ ಕಾರ್ಯಕ್ರಮವೂ ಭಾಳ ವಿಜೃಂಭಣೆಯಿಂದ ನಡೆದಿದೆ. ಇವತ್ತು ನಮ್ಮ ಪ್ರಪಂಚದಲ್ಲಿ ಈಗೇನು ಯುದ್ಧ ವಾತಾವರಣ ನಿರ್ಮಿದೆ, ಭಯಾನಕವಾಗಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧ ಶಮನವಾಗಬೇಕು ಮತ್ತು ಇಡೀ ಪ್ರಪಂಚ ಜನರಿಗೆ ಶಾಂತಿ ಸಿಗಬೇಕು. ಇಡೀ ನಮ್ಮ ಭಾರತ ದೇಶದ ಎಲ್ಲ ಸಾರ್ವಜನಿಕರಿಗೆ ಭಗವಂತ ಇಲ್ಲಿ ನೆಲೆಸಿರುವಂಥ ವಿಘ್ನೇಶ್ವರ ಸ್ವಾಮಿ ಆಯುರಾರೋಗ್ಯೈಶ್ವರ್ಯ ಸುಖ ಸಮೃದ್ಧಿ ಶಾಂತಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಈ ಒಂದು ಭಗವಂತನ ಆಶೀರ್ವಾದ ನಮಗೆ ಸಿಗಲಿ ಅಂತ ಇವತ್ತು 3ನೇ ದಿನ ಆಗಿರುವಂಥ ಇವತ್ತು ಚಂಡಿಕಾ ಯಾಗ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಯಾಗದ ಫಲವಾಗಿ ಆ ವಿಘ್ನೇಶ್ವರರು ಮತ್ತು ಈ ಒಂದು ಮಹಾಂಕಾಳಿ ಮಹಾದೇವಿ ಈ ಒಂದು ಪ್ರಪಂಚಕ್ಕೆ ಈ ಯುದ್ಧ ಶಮನವಾಗಿ ಶಾಂತಿ ಸಿಗುವಂಥ ನಮಗೆ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸುತ್ತಮುತ್ತಲು ಜನ ಇದರ ಬಗ್ಗೆ ಪೂಜೆನ ಅಥವಾ ಅವರು ಹೇಗೆ ನಡ್ಕೊಂತಾರೆ? ಕಳೆದ 12 ವರ್ಷದಿಂದ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡುವಾಗ ಈ ಸುತ್ತಮುತ್ತಲಿರುವಂಥ ಚೆನ್ನಾಪುರ, ಚಾವರಗುಡ್ಡ, ಮಿಶ್ರಿಕೋಟೆ, ಚಲಮಟ್ಟಿ ಈ ಸುತ್ತಮುತ್ತಲಿರುವ ಎಲ್ಲ ಹಳ್ಳಿಯ ಎಲ್ಲ ಜನರು ಇಲ್ಲಿ ಬಂದು ಆ ದೇವರ ದರ್ಶನ ಮಾಡಿ ಪ್ರಸಾದ ಮಾಡಿ ಮತ್ತು ಇವತ್ತೇ ಅಲ್ಲ, ಪ್ರತಿ ಅಮಾವಾಸ್ಯ, ಹುಣ್ಣಿಮೆ ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಇಲ್ಲಿ ಬಂದು ದರ್ಶನ ಮಾಡಿ ಆ ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನಾನಿದು ಕಟ್ಟಿರುವುದು ಸಹಿತ
ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗೆ ಆ ದೇವರು ಕಾಪಾಡಲಿ ಮತ್ತು ಅವರಿಗೆ ಎಲ್ಲ ಈ ಒಂದು ರೈತರಿಗೆ ಬೇಕಾಗಿರುವಂಥ ಬಾಳೆ ಬೆಳೆಯುವಂಥ ಒಂದು ಆಶೀರ್ವಾದ ನೀಡಲಿ ಅಂತ ನಾನು ಈ ಒಂದು ಗುಡಿ ನಿರ್ಮಾಣ ಮಾಡಿದ್ದೀನಿ. ಖಂಡಿತವಾಗಿ 12 ವರ್ಷದಿಂದ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ದೇವರ ದರ್ಶನ ಪಡೆದು ಮತ್ತು ಅವರ ಜೀವನನೂ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮಸ್ಥರಿಗೆ ಇನ್ನೂ ಚೆನ್ನಾಗಿ ಈ ರೈತರು ಏನು ಬೆಳೆಸ್ತಾರಲ್ಲ ಅವೆಲ್ಲ ಚೆನ್ನಾಗಿ ಆಗಲಿ ಮತ್ತು ಸಮೃದ್ಧಿ ಸಿಗಲಿ. ಅವರಿಗೆ ಹಸುಗಳದ ಏನು ಅವ್ರದ್ದು ಗೋಗಳ ಇದು ಮಾಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ ಅಂದ್ರೆ ನಾನು ಈ ಹೊಲ ತಗೊಂಡು ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದಾಗ ಒಂದು ಬಂಡೆ ಇತ್ತು, ಅದು ಆ ಬಂಡೆಗೆ ಪೂಜೆ ಮಾಡ್ತಾ ಇದ್ರು ಗ್ರಾಮಸ್ಥರು. ನಾನು ಅದಕ್ಕೆ ಒಂದು ದೇವರ ಸ್ವರೂಪ ಕೊಟ್ಟು ವಿಘ್ನೇಶ್ವರ ಪ್ರತಿಷ್ಠೆ ಮಾಡಿ ಪೂಜೆಗಳು ಮಾಡ್ತಾ ಇದ್ದೀನಿ. ಇವತ್ತಿಗೂ ಆ ಬಂಡೆಗೆ ಮತ್ತು ದೇವರಿಗೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಪೂಜೆ ಮಾಡ್ತಾರೆ. ಈ ಅಂಗವಾಗಿ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಈಗ ನಡೆದಿರುವ ಯುದ್ಧ, ಅಶಾಂತಿ, ಸಂಘರ್ಷಮಯ ವಾತಾವರಣ ನಿವಾರಣೆ ಹಾಗೂ ವಿಶ್ವ ಶಾಂತಿಗಾಗಿ ಮೊದಲ ದಿನ ಮೃತ್ಯುಂಜಯ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, 2ನೇ ದಿನ ಆಶ್ಲೇಷ ಬಲಿ, ವನದುರ್ಗ ಹೋಮ, 3ನೇ ದಿನ ಚಂಡಿಕಾ ಯಾಗ, ಘನ ಹೋಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಕುಂಡಲೀಕೃತ ನಾಗೇಂದ್ರ ಕಂಡೇಂದು ಧೃತಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ ಅಂತ ಮಹಾಗಣಪತಿಗೆ ಪ್ರಾರಂಭದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಬಗ್ಗೆ ವಿಚಾರ ತಿಳಿಸಬೇಕು ಅಂತ ತಿಳಿಸಿದ್ದೀರಿ. ಈ ಕ್ಷೇತ್ರ ಒಂದು 12-13 ವರ್ಷಗಳಿಂದ ಪ್ರಾರಂಭ ಆಗಿದೆ. ಈ ಜಾಗದಲ್ಲಿ ವ್ಯವಹಾರ ಮಾಡಬೇಕು ಅಂತ ಪ್ರಸಾದ್ ಸರ್ ಅವರು ಪ್ರಾರಂಭ ಮಾಡುವಾಗ ಈ ಜಾಗಕ್ಕೆ ಬಂದು ಪ್ರಶ್ನಾ ಚಿಂತನೆ ಮಾಡಿ ನೋಡಿದಾಗ ಇಲ್ಲಿ ಗಣಪತಿಯ ಸಾನ್ನಿಧ್ಯ ಉಂಟು ಎನ್ನುವಂತಹದ್ದು ನಮಗೆ ಪ್ರಶ್ನೆಯಲ್ಲಿ ಗೋಚರ ಬಂದ ಕಾರಣ ನಾವು ಈ ಜಾಗದಲ್ಲಿ ಗಣಪತಿ ಸಾನ್ನಿಧ್ಯವನ್ನು ಬಿಂಬರೂಪವಾಗಿ ಇವತ್ತಿನ ದಿನ ಐತಲ್ರಿ ಇಲ್ಲಿ ಗಣಪತಿ ಗುಡಿದೆ ಪ್ರತಿಷ್ಠಾಪನೆ ಆತ್ರಿ. ಇದು 12 ವರ್ಷ ಆತ್ರಿ ಕಟ್ಟೆ. ಇಲ್ಲಿ ಬಂದು ಭೂಮಿ ಆಗ ಹಿಡ್ಕೊಂಡ್ರ ಅವ್ರು ಹಿಡ್ಕೊಂಡ್ ಬಳಕ ಇಲ್ಲಿ ಗುಡಿ ಕಟ್ಟಿದಾರ. ಕಟ್ಟಿ ಇಲ್ಲಿ ಎಲ್ಲ ಆಜು ಬಾಜು ಮಂದಿ ಎಲ್ಲ ನಮಗೂ ಭಾಳ ಸಹಾಯ ಮಾಡ್ಯಾರ. ಎಲ್ಲ ದರ್ವಂದ್ರಿಂತೂ ಅನುಕೂಲ ಮಾಡ್ಯಾರ, ನೀರು ಅನುಕೂಲ ಮಾಡ್ಯಾರ. ಏನಾರ ಬೋಟು ಕೆಲಸ ಐತೆ ಅಂದ್ರೆ ಬೋಡು ಜನ ಕಳಿಸ್ಕೊಟ್ಟು ಅದು ಮಾಡ್ಯಾರ. ಕೆಲವು ಗುಡಿ ಗುಂಡರ್ಗೂ ಅನುಕೂಲ ಮಾಡ್ಯಾರ ಮಾಡಿ. ಇಲ್ಲಿ ಏನಂದ್ರೆ ಓಮ್ ಚನಕ ಒಮ್ಮ ಇವತ್ತೇನಂತಲ್ಲ ಇಲ್ಲಿ ಒಮ್ಮ ಇದು ಮಾಡೋದು. ಹೌದ್ರಿ, ಇಲ್ಲಿ ಊರಿನ ಜನ ಆಜು ಬಾಜು ಜನ ಇಲ್ಲೆಲ್ಲ ಬಂದು ನಡ್ಕೊಂತಾರೆ. ಏನ್ ಹರಕೆ ಕಟ್ಟೋದು ಆತರ ಏನಾರ ಏನಾಗ್ಬಿಡಿದ್ರ ಇವತ್ತು ಸ್ವರ್ಣ ಕಂಪನಿಯವರು ನಮ್ಮ ಪ್ರಸಾದ್ ಸರ್ ಅವರು ಗಣಪತಿ ದೇವಸ್ಥಾನದಲ್ಲಿ ಮಹಾಚಂಡಿಕಾ ಹೋಮ ಯಾಗ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶಾಂತಿ ಸಿಗ್ಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಿಗ್ಲಿ ಅಂತೇಳಿ ಪ್ರತಿ ಸಲನೂ ಈ ಪೂಜೆ ಮಾಡ್ತಾ ಬಂದಿದ್ದಾರೆ. ಈ ದೇವಸ್ಥಾನ ಇವತ್ತು ಸ್ಥಾಪನೆ ಆಗಿ 12ನೇ ವರ್ಷ ಆಯ್ತು. ಈ 12ನೇ ವರ್ಷದಲ್ಲಿ ಕೂಡ ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ, ಚಲೋ ಆಗ್ಲಿ ಅಂತ ಮಾಡಿದ್ದಾರೆ. ಮತ್ತೆ ಪ್ರಸಾದ್ ಸರ್ ಇಲ್ಲಿ ಎಲ್ಲರಿಗೂ ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ನಮ್ಮ ಸುತ್ತಮುತ್ತಲಿನ 10 ಹಳ್ಳಿಯಲ್ಲಿ ಕೂಡ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಬಡಬಗ್ಗರಿಗೆ ಎಲ್ಲರಿಗೂ ಕೂಡ ತಮ್ಮ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ CHVSV ಪ್ರಸಾದ್ ಹಾಗೂ ಅವರ ಧರ್ಮಪತ್ನಿ ಹಾಗೂ ಕುಟುಂಬದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಅಶಾಂತಿ ಹಾಗೂ ಸಂಘರ್ಷಗಳು ನಿವಾರಣೆಯಾಗಲಿ ಎಂಬ ಸಂಕಲ್ಪವನ್ನು ಈ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಸಿಬ್ಬಂದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಳಮಟ್ಟಿ, ಚವರಗುಡ್ಡ, ಚೆನ್ನಾಪುರ, ಮಿಶ್ರಿಕೋಟಿ ಹಾಗೂ ಅಂಚಟಗೇರಿ ಭಾಗದ ಜನರು ಡಾಕ್ಟರ್ ಪ್ರಸಾದ್ ಅವರ ಧಾರ್ಮಿಕತೆ ಮತ್ತು ಸಾಮಾಜಿಕ ಕಾಳಜಿಯನ್ನು ಕೊಂಡಾಡಿದರು. ಈ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಡಾಕ್ಟರ್ ವಿಜಯ್ ಸಂಕೇಶ್ವರ್, ಆನಂದ್ ಸಂಕೇಶ್ವರ್, ನಂದಕುಮಾರ್, ಗೋವಿಂದ ಜೋಶಿ, ಅಶೋಕ್ ಶೆಟ್ಟರ್, ಶೇಷಗಿರಿ ಕುಲಕರ್ಣಿ, ಜಗದೀಶ್ ಹಿರೇಮಠ, ಅರವಿಂದ್ ಕಲಬುರ್ಗಿ, ಮಹದೇವ್ ಕರಮುರಿ, ಗುರುರಾಜ್ ಹೂಗಾರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಇದರಲ್ಲಿ ವೀಕ್ಷಕರೇ, ಇದಿಷ್ಟು ಚಳಮಟ್ಟಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಮಾತು. ಇಲ್ಲಿ ಏನು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇರುವಂತಹ VSV ಪ್ರಸಾದ್ ಅವರಿಗೆ ಒಳ್ಳೆಯದಾಗಲಿ ಹಾಗೂ ಇಲ್ಲಿರುವಂತಹ ದೇವಸ್ಥಾನ ಜೀರ್ಣೋದ್ಧಾರ ಇನ್ನೂ ಹೆಚ್ಚಿನ ಮಟ್ಟಿಗೆ ಆಗಲಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಇವತ್ತಿನ ಈ ಭಕ್ತಿ ದರ್ಶನ ಕಾರ್ಯಕ್ರಮಕ್ಕೆ ತೆರೆ ಎಳಿತಾ ಇದ್ದೀವಿ. ಇಲ್ಲಿ ಇರುವಂತಹ ಎಲ್ಲ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ ಇದೇ ರೀತಿ ಒಳ್ಳೆಯದಾಗಲಿ ಹಾಗೂ ಇದೇ ರೀತಿ VSV ಅವರ ಪ್ರಸಾದ್ ಅವರ ಸೇವೆ ಮುಂದುವರಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್.